ಒಂದು ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ. ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂಥ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು, ಆ ಬಿಸಿಲಲ್ಲಿ ಓಡಾಡೋದು, ನಿಮ್ಮನ್ನು ಬಿಸಿಲಲ್ಲಿ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳಿ ಅನ್ನೋದು, ಇಷ್ಟೆಲ್ಲ ಯಾತಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಜಾಣ ಮೌನದಲ್ಲಿದ್ದಾರೆ? ಏನು ಮುಖ್ಯಮಂತ್ರಿಗಳಿಗೂ ಸಹ ಆ ರಸ್ತೆಗೆ ಅವ್ರ ಹೆಸರು ಹಿಡ್ಕೋಬೇಕು ಅಂತ ಏನಾದರೂ ಭಾಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರೆ? ನಾನು ಕೇಳ್ತಕ್ಕಂಥ ಇಲ್ಲಿವರೆಗೆ ಕಳೆದ ಬಹುಶಃ 15 ದಿವಸ ಆಯಿತು, ಎಷ್ಟು ದಿವಸ ಆಯ್ತು ಈಗ? ಇದು 15 ದಿನ ಆಗಿದೆ. ಒಂದು ಸಣ್ಣ ಇಶ್ಯೂ ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡ್ತಕ್ಕಂಥದ್ರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲಪ್ಪ. ಅಷ್ಟೊಂದು ಅವರಿಗೆ ಅವ್ರ ಮುಖ್ಯಮಂತ್ರಿಗಳ ಸೇವೆ ಜ್ಞಾಪಕಾರ್ಥವಾಗಿ ಈ ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಒಂದು ಹೆಸರಿಟ್ಕೊಳ್ಳೋದಾದರೆ ಅವ್ರ ಹೆಸರನ್ನ ಈಗ ನಡೀತಾ ಇದೆಯಲ್ಲ ದಿವಸ ಆ ಕೆಸರೆ ಗ್ರಾಮದ ರಸ್ತೆ ಇದೆಯಲ್ಲ, ಆ ರೋಡ್ಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ್ರೆ ಮುಗಿದೋಯ್ತಪ್ಪ. ಸಿಂಪಲಾಗಿ ಸಾರವಾಗಲ್ವೇ ಇದು? ಕೆಸರೆ ರೋಡ್ಗೇನ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕೋತದೆ, ಸಿದ್ದರಾಮಯ್ಯನರ ಹೆಸರು ಉಳಿಯಲ್ವೇ? ಶಾಶ್ವತವಾಗಿರ್ತದೆ. ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೇ ಅಲ್ಲಲ್ವೇ? ಸಿದ್ದರಾಮಯ್ಯವರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೆ ಭಾಗದಲ್ಲೇ ತಾನೆ. ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ, ಅವರು ಆನಂದ ಪಡ್ಬೋದು ಬಹುಶಃ, ನನ್ನ ಅಭಿಪ್ರಾಯ.